ರೆಗ್ಯುಲರ್ ಕಸ್ಟಮರ್ ಪಿಕಪ್ ಇತ್ತು. ಪಿಕಪ್ ಮಾಡ್ಕೊಂಡು ಆಫೀಸ್ ಡ್ರಾಪ್ ಮಾಡಿ ಪಾರ್ಕಿಂಗ್ ಹತ್ರ ಹೋದೆ ನೇರವಾಗಿ. ಇಲ್ಲಿ ಬಿಟ್ಟೆ, ಯಾವ ಕಲ್ಲಿ ಬಿಟ್ಟೆ? ಗ್ಯಾಸ್ ಕಲ್ಲು. ಅದು ಹೊರಗಡೆ ಹೇಳಿದ್ದು ಕೈಯ ತಳ್ಳಕ್ ಆಗ್ತಾ ಇಲ್ಲ. ಸ್ಪನಲ್ ತಳ್ಳು. ಇವನು ಬೆಳಗ್ಗೆ ಅಭಿಮಾನಿಗಳು ಫೋನ್ ಮಾಡಿದ್ದು. ಇವನು ಹಿಂದ್ಗಡೆ ಹೊಡೆದ ಅಂತ ಬರ್ತಾನೆ, ನೀನು ಮುಂದ್ಗಡೆ ಹೊಡೆದ ಅಂತ ಬತ್ತೀಯ. ಥ್ಯಾಂಕ್ ಯು. ಏನ್ ಕೊಟ್ಟವ್ರೆ? ಬಿಡಣ, ಎಣ್ಣೆ ಕೊಟ್ಟವ್ರೆ. 100 ಪೇಪರ್ಸ್ ಮತ್ತೆ ಇನ್ನೊಂದು ಸ್ನಾಕ್ಸ್. ಏನೋ ನಿನ್ನ ಅದೃಷ್ಟ. ಅಮ್ಮ ಎಲ್ಲ ಡಾರ್ಲಿಂಗ್ಸ್ಗಳನ್ನ ಕರ್ಕೊಂಡು ಡೀಸೆಲ್ ಫಿಲ್ ಮಾಡ್ಸೋಣ ಅಂತ ಹೋಗಿದ್ವಿ. ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಹಾಗೆ ಆನ್ ದ ವೇ ಟಿಫನ್ ಮಾಡ್ಕೊಂಡು ಎಲ್ಲರೂ ಕೂಡ ಪಾರ್ಕಿಂಗ್ ಹತ್ರ ಬಂದ್ವಿ. ಪಾರ್ಕಿಂಗ್ ಅಲ್ಲಿ ಬರ್ತಿದ್ದಂಗೆ ನಮ್ಗೆ ಇನ್ನೊಬ್ರು ಯಾರು ಎಂಟ್ರಿ ಆದ್ರು. ನೋಡಿ ಇಲ್ಲಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊರಗಡೆ ಸುತ್ತಾಡ್ಕೊಂಡು ಮತ್ತೆ ಬರೋಷ್ಟೊಳಗೆ ಮಳೆ ಸ್ಟಾರ್ಟ್ ಆಗಿತ್ತು. ಸ್ವೀಟಿ ಫುಲ್ ಫ್ರೆಶ್ ಆಗ್ತಾ ಇದ್ಲು. ಡಾರ್ಲಿಂಗ್ ಬಂದು ಒಳಗಡೆ ಸೇಫ್ಟಿ ಆಟೋ ಕನ್ನಡಿಗರನ್ನ ಫೈನಲಿ ಡ್ಯೂಟಿ ಬಂತು ಅಂತ ಅವರು ಕೂಡ ಹೊರಟರು. ನಾನು ಮತ್ತೆ ನನ್ನ ಗೆಳೆಯ ಹೊರಗಡೆ ಹೋಗಿ ಮಳೆ ಬರ್ತಾ ಇತ್ತು ಅಂತ ಒಂದು ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ತಗೊಬಂದು ತಿಂತಾ ಇದ್ವಿ. ತುಂಬಾ ದಿವಸ ಆದ್ಮೇಲೆ ಪಿಜ್ಜಾ ತಿಂತಾ ಇದೆ. ಟೇಸ್ಟ್ ಸಖತ್ತಾಗಿತ್ತು. ಸಂಜೆ ರೆಗ್ಯುಲರ್ ಕಸ್ಟಮರ್ ಪಿಕಪ್ ಮಾಡಿ ಹೋಟೆಲ್ ಡ್ರಾಪ್ ಮಾಡಿ ಬಾಸ್ ಗೆಸ್ಟ್ ಹೌಸ್ ಹತ್ರ ಹೋದೆ. ಒಂದು ಡಿನ್ನರ್ ಡ್ಯೂಟಿ ಇತ್ತು. ಕಸ್ಟಮರ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಕಸ್ಟಮರ್ ಗೆಸ್ಟ್ ಹೌಸ್ ಹತ್ರ ಎಲ್ಲ ಕೋರ್ಮಂಗ್ಲ ಬಂದಿದ್ರು. ಪಿಕಪ್ ಮಾಡ್ಕೊಂಡು ಇಂದ್ರನಗರ ಡ್ರಾಪ್ ಹಾಕಿ ನಮ್ಮ ಪರ್ಸ್ಯೂ ಡಾರ್ಲಿಂಗ್ ಹತ್ರ ಹೋದೆ. ಪರ್ಸ್ಯೂ ಡಾರ್ಲಿಂಗ್ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮತ್ತೆ ಕಸ್ಟಮರ್ ಪಿಕಪ್ ಮಾಡಿ ಹೋಟೆಲ್ ಡ್ರಾಪ್